ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಹೆಮ್ಮರವಾಗಿ ಬೆಳೆಯುತ್ತಲೇ ಇದೆ. ಜನರು ಕೂಡ ಫುಲ್ ಅಪ್ಡೇಟ್ ಆಗ್ತಾ ಇದ್ದಾರೆ. ಆದರೆ ಅದೊಂದು ಗ್ರಾಮದಲ್ಲಿ ನೆಟ್ವರ್ಕ್ ಮಾತ್ರ ಸಿಗಲ್ಲ. ಜನರು ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋದಕ್ಕೂ ಕೂಡ ಆಗಲ್ಲ. ಅಷ್ಟಕ್ಕೂ ಆಧುನಿಕ ಯುಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುವ ಆ ಗ್ರಾಮ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಅವ್ರು ಸಣ್ಣ ಫೋನ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಬಂದ್ರೆ ಸಾಕು ಪಾಪ ಅವರಿಗೆ. ನೆಟ್ವರ್ಕ್ ಸಿಗದೆ ಗ್ರಾಮಸ್ಥರು ಹೈರಾಣ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಒತ್ತಾಯ. ಕೈಯಲ್ಲಿ ಮೊಬೈಲ್ ಹಿಡಿದು ನಿಂತಿರುವ ಗ್ರಾಮಸ್ಥರು 5G ಕಾಲದಲ್ಲೂ ಸಿಗದ ನೆಟ್ವರ್ಕ್, ಹೊರ ಜಗತ್ತಿಗೆ ಸಂಪರ್ಕ ಸಾಧಿಸಲು ಪರದಾಟ. ಇದು ಗದಗ ತಾಲೂಕಿನ ಕಬಲಾಯತಕಟ್ಟಿ ಗ್ರಾಮದ ಜನರ ಪರಿಸ್ಥಿತಿ. ಮೊಬೈಲ್ ಇದ್ರೂ ನೆಟ್ವರ್ಕ್ ಇಲ್ಲದಿದ್ದರೆ ಯಾವ ಕೆಲಸವೂ ಆಗಲ್ಲ. ಅದೇ ಪರಿಸ್ಥಿತಿ ಕಬಲಾಯತಕಟ್ಟಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಮೊಬೈಲ್ ಟವರ್ ಅಳವಡಿಕೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಸುಮಾರು 2,000 ಜನಸಂಖ್ಯೆ ಇರುವಂಥ ಈ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಜನರು ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಅವ್ರು ಸಣ್ಣ ಫೋನ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಬಂದ್ರೆ ಸಾಕು ಪಾಪ ಅವರಿಗೆ. ಗ್ರಾಮದಲ್ಲಿ ಯಾರಿಗಾದರೂ ಅನಾರೋಗ್ಯ ಕಾಡಿದ್ರೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಲು ಆಗಲ್ಲ. ದೂರದ ಸಂಬಂಧಿಕರು ಹಾಗೂ ಆಪ್ತರ ಜೊತೆಗೆ ಸಂಪರ್ಕ ಸಾಧಿಸಲು ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಗೋಳಾಟ ನಡೆಸಿದ್ದಾರೆ. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ತಗೊಂಡು ಹೋಗ್ಬೇಕಂದ್ರೆ ನಾವು ಆಂಬ್ಯುಲೆನ್ಸ್ ಬರಾಕ ಟವರ್ ಇಲ್ರಿ ಸರ್. ಆಮೇಲೆ ಗರ್ಭಿಣಿಗೆ ಅವ್ರಿಗೆ ಏನಾರ ಡಿಲಿವರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಟವರ್ ಸಿಗಂಗಿಲ್ರಿ ಸರ್ ಇಲ್ಲಿ. ಆಮೇಲೆ ಅಂಗನವಾಡಿ ಇಲ್ಲಿ ಸರ್ಗಳು ಟೀಚರ್ಗಳು ಎಲ್ಲ ಬರ್ತಾರೆ. ಅವರಿಗೆ ನೆಟ್ವರ್ಕ್ ಇರಂಗಿಲ್ರಿ. ಅವರು ಭಾಳ ಸಮಸ್ಯೆಯಿಂದ ಕೆಲಸ ಮಾಡ್ಬೇಕ್ರಿ. ತಾಯಿ ತಂದೆ ಬಿಟ್ಟು ದುಡಿಯಕ್ಕೆ ಹೋಗಿರ್ತಾರ್ರಿ ಮಕ್ಕಳು. ಅವ್ರ ಪಾಪ ಫೋನ್ ಮಾಡಿದ್ರೆ ಹಲೋ ಹಲೋ ಅಂತೇಳಿ ಅವ್ರ ಕಿವಿನ ಹೋಗ್ಬಿಡ್ತಾವ್ರಿ ಸರ್. ಹಂಗನೂ ಸಮಸ್ಯೆ ಅದಾವ್ರಿ ಸರ್. 5 ಕಿಲೋಮೀಟರ್ ದೂರ ಹೋಗ್ಬೇಕ್ರಿ ಸರ್. ನಾವು ಫೋನ್ ಹತ್ತಂಗಿಲ್ಲ ಇಲ್ಲಿ. ಡಿಜಿಟಲ್ ಸೇವೆ ಸಿಗದೆ ಜನರು ಬೇರೆ ಬೇರೆ ಗ್ರಾಮಗಳಿಗೆ ಹೋಗೋ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಬಲಾಯತಕಟ್ಟಿ ಗ್ರಾಮದಿಂದ ನೆಟ್ವರ್ಕ್ ಹುಡುಕಿಕೊಂಡು 4-5 ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಮಾತನಾಡಿ ಬರುವಂತಾಗಿದೆ. ನಾವು ಹೊಚ್ಚಲ್ ಒಳಗಡೆ ಒಂದು ಕಾಲು ಇಟ್ಟಿವಲ್ಲ, ಆ ಒಳಗೆ ಸತ್ಯನೋ ಬದುಕಾದನ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನೊಂದು ವಿಶೇಷ, ಇಲ್ಲಿ ಯಾರು ತೀರ್ಕೊಂಡ್ರು ಏನಾರು ಹೆಚ್ಚು ಕಮ್ಮಿ ಏನಾರು ಸಮಸ್ಯೆ ಆದರೂ ಕೂಡ ಇನ್ನೊಬ್ಬರಿಗೆ ಏನು ಪಾಯಿಂಟೆಡ್ ಸಿಗಲ್ಲ. ಆಂಬ್ಯುಲೆನ್ಸಿಗೆ ಕಾಲ್ ಮಾಡ್ಬೇಕಂದ್ರೆ ನೆಟ್ವರ್ಕ್ ಹಿಡ್ಕೊಂಡು ನಾವು ಗೋಡೆ ಅಡ್ಡಾಡ್ಬೇಕು, ಗುಡ್ಡು ತಿರ್ಗಾಡ್ಬೇಕ್ರಿ. ಅಲ್ರಿ ಬೇಸನಲ್ಲಿ ಟವರ್ ಹಾಕ್ಯಾರ. ಅದು ಈಗ ನಮಗೆ ನೆಟ್ವರ್ಕ್ ತೋರ್ಸತ್ರಿ. ಒಂದು ಕಾಲ್ ಮಾಡಿದ್ರೆ ಎಮರ್ಜೆನ್ಸಿ ಕಾಲ್ ಅಂತ ತೋರ್ಸತ್ರಿ. ಅಲ್ರಿ 5G ಇದ್ದವ್ರಿಗೆ ರೇಂಜ್ ಕೊಡ್ತೀವಿ, 4G ಇದ್ದವ್ರಿಗೆ ಕೊಡ್ತೀವಿ, 2G ಇದ್ದವ್ರಿಗೆ ಕೊಡ್ತೀವಿ. ಇವ್ರಿಗೇನ 2G 4G ವರ್ಕ್ ಮಾಡಕ್ಕೆ ಸಿಗುತ್ತನ್ರಿ ಸರ್? ಅವ್ರು ಸಣ್ಣ ಫೋನ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಬಂದ್ರೆ ಸಾಕು ಪಾಪ ಅವರಿಗೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸ್ತಾರಾ ಕಾದ್ ನೋಡಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಹೆಮ್ಮರವಾಗಿ ಬೆಳೆಯುತ್ತಲೇ ಇದೆ. ಜನರು ಕೂಡ ಫುಲ್ ಅಪ್ಡೇಟ್ ಆಗ್ತಾ ಇದ್ದಾರೆ. ಆದರೆ ಅದೊಂದು ಗ್ರಾಮದಲ್ಲಿ ನೆಟ್ವರ್ಕ್ ಮಾತ್ರ ಸಿಗಲ್ಲ. ಜನರು ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋದಕ್ಕೂ ಕೂಡ ಆಗಲ್ಲ. ಅಷ್ಟಕ್ಕೂ ಆಧುನಿಕ ಯುಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುವ ಆ ಗ್ರಾಮ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಅವ್ರು ಸಣ್ಣ ಫೋನ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಬಂದ್ರೆ ಸಾಕು ಪಾಪ ಅವರಿಗೆ. ನೆಟ್ವರ್ಕ್ ಸಿಗದೆ ಗ್ರಾಮಸ್ಥರು ಹೈರಾಣ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಒತ್ತಾಯ. ಕೈಯಲ್ಲಿ ಮೊಬೈಲ್ ಹಿಡಿದು ನಿಂತಿರುವ ಗ್ರಾಮಸ್ಥರು 5G ಕಾಲದಲ್ಲೂ ಸಿಗದ ನೆಟ್ವರ್ಕ್, ಹೊರ ಜಗತ್ತಿಗೆ ಸಂಪರ್ಕ ಸಾಧಿಸಲು ಪರದಾಟ. ಇದು ಗದಗ ತಾಲೂಕಿನ ಕಬಲಾಯತಕಟ್ಟಿ ಗ್ರಾಮದ ಜನರ ಪರಿಸ್ಥಿತಿ. ಮೊಬೈಲ್ ಇದ್ರೂ ನೆಟ್ವರ್ಕ್ ಇಲ್ಲದಿದ್ದರೆ ಯಾವ ಕೆಲಸವೂ ಆಗಲ್ಲ. ಅದೇ ಪರಿಸ್ಥಿತಿ ಕಬಲಾಯತಕಟ್ಟಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಮೊಬೈಲ್ ಟವರ್ ಅಳವಡಿಕೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಸುಮಾರು 2,000 ಜನಸಂಖ್ಯೆ ಇರುವಂಥ ಈ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಜನರು ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಅವ್ರು ಸಣ್ಣ ಫೋನ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಬಂದ್ರೆ ಸಾಕು ಪಾಪ ಅವರಿಗೆ. ಗ್ರಾಮದಲ್ಲಿ ಯಾರಿಗಾದರೂ ಅನಾರೋಗ್ಯ ಕಾಡಿದ್ರೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಲು ಆಗಲ್ಲ.
ದೂರದ ಸಂಬಂಧಿಕರು ಹಾಗೂ ಆಪ್ತರ ಜೊತೆಗೆ ಸಂಪರ್ಕ ಸಾಧಿಸಲು ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಗೋಳಾಟ ನಡೆಸಿದ್ದಾರೆ. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ತಗೊಂಡು ಹೋಗ್ಬೇಕಂದ್ರೆ ನಾವು ಆಂಬುಲೆನ್ಸ್ ಬರಾಕ ಟವರ್ ಇಲ್ರಿ ಸರ್. ಆಮೇಲೆ ಗರ್ಭಿಣಿಗೆ ಅವ್ರಿಗೆ ಏನಾರ ಡಿಲಿವರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಟವರ್ ಸಿಗಂಗಿಲ್ರಿ ಸರ್ ಇಲ್ಲಿ. ಆಮೇಲೆ ಅಂಗನವಾಡಿ ಇಲ್ಲಿ ಸರ್ಗಳು ಟೀಚರ್ಗಳು ಎಲ್ಲ ಬರ್ತಾರೆ, ಅವರಿಗೆ ನೆಟ್ವರ್ಕ್ ಇರಂಗಿಲ್ರಿ. ಅವರು ಭಾಳ ಸಮಸ್ಯೆಯಿಂದ ಕೆಲಸ ಮಾಡ್ಬೇಕ್ರಿ. ತಾಯಿ ತಂದೆ ಬಿಟ್ಟು ದುಡಿಯಕ್ಕೆ ಹೋಗಿರ್ತಾರ್ರಿ ಮಕ್ಳು. ಅವ್ರ ಪಾಪ ಫೋನ್ ಮಾಡಿದ್ರೆ ಹಲೋ ಹಲೋ ಅಂತೇಳಿ ಅವ್ರ ಕಿವಿನ ಹೋಗ್ಬಿಡ್ತಾವ್ರಿ ಸರ್. ಹಂಗನೂ ಸಮಸ್ಯೆ ಅದಾವ್ರಿ ಸರ್. 5 ಕಿಲೋಮೀಟರ್ ದೂರ ಹೋಗ್ಬೇಕ್ರಿ ಸರ್. ನಾವು ಫೋನ್ ಹತ್ತಂಗಿಲ್ಲ ಇಲ್ಲಿ. ಡಿಜಿಟಲ್ ಸೇವೆ ಸಿಗದೆ ಜನರು ಬೇರೆ ಬೇರೆ ಗ್ರಾಮಗಳಿಗೆ ಹೋಗೋ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಬಲಾಯಿತಕಟ್ಟಿ ಗ್ರಾಮದಿಂದ ನೆಟ್ವರ್ಕ್ ಹುಡುಕಿಕೊಂಡು 4-5 ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಮಾತನಾಡಿ ಬರುವಂತಾಗಿದೆ. ನಾವು ಹೊಚ್ಚಲ್ ಒಳಗಡೆ ಒಂದು ಕಾಲು ಇಟ್ಟಿವಲ್ಲ, ಆ ಒಳಗೆ ಸತ್ಯನೋ ಬದುಕಾದನ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನೊಂದು ವಿಶೇಷ, ಇಲ್ಲಿ ಯಾರು ತೀರ್ಕೊಂಡ್ರು, ಏನಾರು ಹೆಚ್ಚು ಕಮ್ಮಿ ಏನಾರ ಸಮಸ್ಯೆ ಆದರೂ ಕೂಡ ಇನ್ನೊಬ್ಬರಿಗೆ ಏನು ಪಾಯಿಂಟೆಡ್ ಸಿಗಲ್ಲ. ಆಂಬ್ಯುಲೆನ್ಸಿಗೆ ಕಾಲ್ ಮಾಡ್ಬೇಕಂದ್ರೆ ನೆಟ್ವರ್ಕ್ ಇಟ್ಕೊಂಡು ನಾವು ಗೋಡೆ ಅಡ್ಡಾಡ್ಬೇಕು, ಗುಡ್ಡು ತಿರ್ಗಾಡ್ಬೇಕ್ರಿ. ಅಲ್ರಿ ಬೇಸನಲ್ಲಿ ಟವರ್ ಹಾಕ್ಯಾರ, ಅದು ಈಗ ನಮಗೆ ನೆಟ್ವರ್ಕ್ ತೋರ್ಸತ್ರಿ. ಒಂದು ಕಾಲ್ ಮಾಡಿದ್ರೆ ಎಮರ್ಜೆನ್ಸಿ ಕಾಲ್ ಅಂತ ತೋರ್ಸತ್ರಿ. ಅಲ್ರಿ 5G ಇದ್ದವ್ರಿಗೆ ರೇಂಜ್ ಕೊಡ್ತೀವಿ, 4G ಇದ್ದವ್ರಿಗೆ ಕೊಡ್ತೀವಿ, 2G ಇದ್ದವ್ರಿಗೆ ಕೊಡ್ತೀವಿ. ಇವ್ರಿಗೇನ 2G 4G ವರ್ಕ್ ಮಾಡಕ್ಕೆ ಸಿಗುತ್ತನ್ರಿ ಸರ್? ಅವ್ರು ಸಣ್ಣ ಫೋನ್ ಇನ್ಕಮಿಂಗ್ ಔಟ್ಗೋಯಿಂಗ್ ಬಂದ್ರೆ ಸಾಕು ಪಾಪ ಅವರಿಗೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸ್ತಾರಾ ಕಾದ್ ನೋಡ್ಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಹೆಮ್ಮರವಾಗಿ ಬೆಳೆಯುತ್ತಲೇ ಇದೆ. ಜನರು ಕೂಡ ಫುಲ್ ಅಪ್ಡೇಟ್ ಆಗ್ತಾ ಇದ್ದಾರೆ. ಆದ್ರೆ ಅದೊಂದು ಗ್ರಾಮದಲ್ಲಿ ನೆಟ್ವರ್ಕ್ ಮಾತ್ರ ಸಿಗಲ್ಲ. ಜನರು ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋದಕ್ಕೂ ಕೂಡ ಆಗಲ್ಲ. ಅಷ್ಟಕ್ಕೂ ಆಧುನಿಕ ಯುಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುವ ಆ ಗ್ರಾಮ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಅವ್ರು ಸಣ್ಣ ಫೋನ್ ಇನ್ಕಮಿಂಗ್ ಔಟ್ಗೋಯಿಂಗ್ ಬಂದ್ರೆ ಸಾಕು ಪಾಪ ಅವರಿಗೆ. ನೆಟ್ವರ್ಕ್ ಸಿಗದೆ ಗ್ರಾಮಸ್ಥರು ಹೈರಾಣ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಒತ್ತಾಯ. ಕೈಯಲ್ಲಿ ಮೊಬೈಲ್ ಹಿಡಿದು ನಿಂತಿರುವ ಗ್ರಾಮಸ್ಥರು 5G ಕಾಲದಲ್ಲೂ ಸಿಗದ ನೆಟ್ವರ್ಕ್, ಹೊರ ಜಗತ್ತಿಗೆ ಸಂಪರ್ಕ ಸಾಧಿಸಲು ಪರದಾಟ. ಇದು ಗದಗ ತಾಲೂಕಿನ ಕಬಲಾಯತಕಟ್ಟಿ ಗ್ರಾಮದ ಜನರ ಪರಿಸ್ಥಿತಿ. ಮೊಬೈಲ್ ಇದ್ರೂ ನೆಟ್ವರ್ಕ್ ಇಲ್ಲದಿದ್ದರೆ ಯಾವ ಕೆಲಸವೂ ಆಗಲ್ಲ. ಅದೇ ಪರಿಸ್ಥಿತಿ ಕಬಲಾಯತಕಟ್ಟಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಮೊಬೈಲ್ ಟವರ್ ಅಳವಡಿಕೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಸುಮಾರು 2,000 ಜನಸಂಖ್ಯೆ ಇರುವಂಥ ಈ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಜನರು ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಅವ್ರು ಸಣ್ಣ ಫೋನ್ ಇನ್ಕಮಿಂಗ್ ಔಟ್ಗೋಯಿಂಗ್ ಬಂದ್ರೆ ಸಾಕು ಪಾಪ ಅವರಿಗೆ. ಗ್ರಾಮದಲ್ಲಿ ಯಾರಿಗಾದರೂ ಅನಾರೋಗ್ಯ ಕಾಡಿದ್ರೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಲು ಆಗಲ್ಲ. ದೂರದ ಸಂಬಂಧಿಕರು ಹಾಗೂ ಆಪ್ತರ ಜೊತೆಗೆ ಸಂಪರ್ಕ ಸಾಧಿಸಲು ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಗೋಳಾಟ ನಡೆಸಿದ್ದಾರೆ. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ತಗೊಂಡು ಹೋಗ್ಬೇಕಂದ್ರೆ ನಾವು ಆಂಬುಲೆನ್ಸ್ ಬರಾಕ ಟವರ್ ಇಲ್ರಿ ಸರ್. ಆಮೇಲೆ ಗರ್ಭಿಣಿಗೆ ಅವ್ರಿಗೆ ಏನಾರ ಡಿಲಿವರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಟವರ್ ಸಿಗಂಗಿಲ್ರಿ ಸರ್ ಇಲ್ಲಿ. ಆಮೇಲೆ ಅಂಗನವಾಡಿ ಇಲ್ಲಿ ಸರ್ಗಳು ಟೀಚರ್ಗಳು ಎಲ್ಲ ಬರ್ತಾರೆ, ಅವರಿಗೆ ನೆಟ್ವರ್ಕ್ ಇರಂಗಿಲ್ರಿ. ಅವರು ಭಾಳ ಸಮಸ್ಯೆಯಿಂದ ಕೆಲಸ ಮಾಡ್ಬೇಕ್ರಿ. ತಾಯಿ ತಂದೆ ಬಿಟ್ಟು ದುಡಿಯಕ್ಕೆ ಹೋಗಿರ್ತಾರ್ರಿ ಮಕ್ಳು. ಅವ್ರ ಪಾಪ ಫೋನ್ ಮಾಡಿದ್ರೆ ಹಲೋ ಹಲೋ ಅಂತೇಳಿ ಅವ್ರ ಕಿವಿನ ಹೋಗ್ಬಿಡ್ತಾವ್ರಿ ಸರ್. ಹಂಗನೂ ಸಮಸ್ಯೆ ಅದಾವ್ರಿ ಸರ್. 5 ಕಿಲೋಮೀಟರ್ ದೂರ ಹೋಗ್ಬೇಕ್ರಿ ಸರ್. ನಾವು ಫೋನ್ ಹತ್ತಂಗಿಲ್ಲ ಇಲ್ಲಿ. ಡಿಜಿಟಲ್ ಸೇವೆ ಸಿಗದೆ ಜನರು ಬೇರೆ ಬೇರೆ ಗ್ರಾಮಗಳಿಗೆ ಹೋಗೋ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಬಲಾಯಿತಕಟ್ಟಿ ಗ್ರಾಮದಿಂದ ನೆಟ್ವರ್ಕ್ ಹುಡುಕಿಕೊಂಡು 4-5 ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಮಾತನಾಡಿ ಬರುವಂತಾಗಿದೆ. ನಾವು ಹೊಚ್ಚಲ್ ಒಳಗಡೆ ಒಂದು ಕಾಲು ಇಟ್ಟಿವಲ್ಲ, ಆ ಒಳಗೆ ಸತ್ಯನೋ ಬದುಕಾದನ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನೊಂದು ವಿಶೇಷ, ಇಲ್ಲಿ ಯಾರು ತೀರ್ಕೊಂಡ್ರು, ಏನಾರು ಹೆಚ್ಚು ಕಮ್ಮಿ ಏನಾರ ಸಮಸ್ಯೆ ಆದರೂ ಕೂಡ ಇನ್ನೊಬ್ಬರಿಗೆ ಏನು ಪಾಯಿಂಟೆಡ್ ಸಿಗಲ್ಲ. ಆಂಬ್ಯುಲೆನ್ಸಿಗೆ ಕಾಲ್ ಮಾಡ್ಬೇಕಂದ್ರೆ ನೆಟ್ವರ್ಕ್ ಇಟ್ಕೊಂಡು ನಾವು ಗೋಡೆ ಅಡ್ಡಾಡ್ಬೇಕು, ಗುಡ್ಡು ತಿರ್ಗಾಡ್ಬೇಕ್ರಿ. ಅಲ್ರಿ ಬೇಸನಲ್ಲಿ ಟವರ್ ಹಾಕ್ಯಾರ, ಅದು ಈಗ ನಮಗೆ ನೆಟ್ವರ್ಕ್ ತೋರ್ಸತ್ರಿ. ಒಂದು ಕಾಲ್ ಮಾಡಿದ್ರೆ ಎಮರ್ಜೆನ್ಸಿ ಕಾಲ್ ಅಂತ ತೋರ್ಸತ್ರಿ. ಅಲ್ರಿ 5G ಇದ್ದವ್ರಿಗೆ ರೇಂಜ್ ಕೊಡ್ತೀವಿ, 4G ಇದ್ದವ್ರಿಗೆ ಕೊಡ್ತೀವಿ, 2G ಇದ್ದವ್ರಿಗೆ ಕೊಡ್ತೀವಿ. ಇವ್ರಿಗೇನ 2G 4G ವರ್ಕ್ ಮಾಡಕ್ಕೆ ಸಿಗುತ್ತನ್ರಿ ಸರ್? ಅವ್ರು ಸಣ್ಣ ಫೋನ್ ಇನ್ಕಮಿಂಗ್ ಔಟ್ಗೋಯಿಂಗ್ ಬಂದ್ರೆ ಸಾಕು ಪಾಪ ಅವರಿಗೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸ್ತಾರಾ ಕಾದ್ ನೋಡ್ಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನೆಟ್ವರ್ಕ್